ಇವತ್ತು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಜಮೀರಣ್ಣ ಅಭಿಮಾನಿಗಳಿಂದ ಇವತ್ತು ಚಾಮರಾಜಪೇಟೆ ನಮ್ಮ ಮೈಸೂರು ಸಿರ್ಸಿ ವೃತ್ತದಲ್ಲಿ ಮಾನವ ಸರಪಳಿ ಮತ್ತೆ ಮೌನ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬಂದಿದ್ದಾರೆ. ನಮ್ಮೆಲ್ಲರದು ಚಾಮರಾಜ ಕ್ಷೇತ್ರದ ಜನತೆ ಒಂದೇ ಕೂಗು, ಜಮೀರಣ್ಣ ಅವರಿಗೆ ಮಂತ್ರಿ ಸ್ಥಾನ ಜೊತೆಗೆ DCM ಸ್ಥಾನ ಕೊಡಿ ಅಂತ. ನಾನು ಆಗಲೇ ಅನೇಕ ಕಡೆ ನಾನು ಹೇಳಿದ್ದೀನಿ, ಮಂತ್ರಿ ಸ್ಥಾನ ಕೊಟ್ಟೇ ಕೊಡ್ತೀರಾ ನಮ್ಮ ಮಾಸ್ ಲೀಡರಿಗೆ, ಆದರೆ ನೀವು DCM ಸ್ಥಾನ ಕೊಡಲೇಬೇಕನ್ನೋದೇ ನಮ್ಮ ಕೂಗು. ಇವತ್ತು ಕರ್ನಾಟಕ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕಂದ್ರೆ ನಮ್ಮ ಜಮೀರಣ್ಣವರದೊಂದು ಹೋರಾಟ, ಅವರ ಪ್ರಚಾರ, ಅವರ ಅಭಿಮಾನಿಗಳು, ಅಲ್ಪಸಂಖ್ಯಾತರು ಕೊಟ್ಟಂಥ ಮತ ಇವತ್ತು 90% ಅಲ್ಪಸಂಖ್ಯಾತರು ಏನಾರು ಮತವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಜಮೀರಣ್ಣವರ ನಾಯಕತ್ವದಲ್ಲೇ ಕೊಟ್ಟಿರೋದು. ಅವ್ರು ಬರೀ ಅಲ್ಪಸಂಖ್ಯಾತರು ನಾಯಕರು ಅಲ್ಲ, ದಲಿತರು, ಬಡವರ, ಹಿಂದುಳಿದ ವರ್ಗದ ನಮ್ಮ ಅಹಿಂದ ನಾಯಕ ಜಮೀರಣ್ಣ. ಸಿದ್ದರಾಮಯ್ಯಂಗೂ ಅಹಿಂದ ನಾಯಕರು, ನಮಗೆ ಜಮೀರಣ್ಣ ಅಹಿಂದ ನಾಯಕರು. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸರ್ವಧರ್ಮ ಕೋಟೆ ಅಂತ ಏನಾದ್ರು ಇದ್ದರೆ ಅದು ಜಮೀರಣ್ಣ ಪರವಾಗಿ. ಕಳೆದ ಚುನಾವಣೆಯಲ್ಲಿ ನಮ್ಮ ಕೇರಳ ಚುನಾವಣೆ ನೀವೇ ನೋಡಿದ್ರಿ, 38 ಕ್ಷೇತ್ರದಲ್ಲಿ ಹೋಗಿ ಪ್ರಚಾರ ಮಾಡಿದ್ರು, 28 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಅದು ಜಮೀರಣ್ಣ ಮಾಸು, ಜಮೀರಣ್ಣ ಫೇಸ್. ಅದೇ ರೀತಿ ತೆಲಂಗಾಣ ಚುನಾವಣೆಗೆ ಹೋದ್ರು. ಇವತ್ತು ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಜಮೀರಣ್ಣ ಶ್ರಮ ಇಲ್ವಾ? ACC ಅವರನ್ನೇ ಸ್ಟಾರ್ ಕ್ಯಾಂಪೇನರ್ ಆಗಿ ನೀವು ಪಟ್ಟಿಲಿ ಮಾಡಿ ನೀವು ಜಮೀರಣ್ಣ ಈ ಕ್ಷೇತ್ರಕ್ಕೆ ಹೋಗಿ, ಈ ರಾಜ್ಯಕ್ಕೆ ಹೋಗಿ ಅಂತ ಹೇಳ್ಬೇಕಾದ್ರೆ ಜಮೀರಣ್ಣ ಮಾಸ್ ಬಗ್ಗೆ ಗೊತ್ತಿಲ್ವಾ? ಇವತ್ತು ಯಾಕೆ ಮೊದಲನೇ ಪಟ್ಟಿಲಿ ಕೈ ಬಿಟ್ರಿ? ಇವತ್ತು 98% ನಮ್ಮ ಅಲ್ಪಸಂಖ್ಯಾತರು ಏನಾರ ಮತದಾನ ಮಾಡ್ತಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಜಮೀರಣ್ಣನೇ ಕಾರಣ. ದಯವಿಟ್ಟು ನಾನು ಪಕ್ಷದ ವರಿಷ್ಠರಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ಅಧ್ಯಕ್ಷರು ನೂತನವಾಗಿ ಬಂದಿರೋ ನಮ್ಮ KPC ಅಧ್ಯಕ್ಷ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ, ಜಮೀರಣ್ಣವರಿಗೆ ಸಚಿವ ಸ್ಥಾನ ಜೊತೆಗೆ DCM ಸ್ಥಾನ ಕೊಟ್ಟು ಬಡವರ ಮತ್ತು ಅಲ್ಪಸಂಖ್ಯಾತರ, ದಲಿತರ, ಅಹಿಂದ ವರ್ಗದ ಜನಕ್ಕೆ ಅವರು ಕೂಗಾಗಬೇಕು, ಧ್ವನಿ ಆಗಬೇಕು ಅನ್ನೋದೇ ನಮ್ಮ ಬೇಡಿಕೆ. ಮತ್ತೆ ನಿಮ್ಗೊಂದು ವಿಚಾರ ಹೇಳಿದೆ, ಇವತ್ತು ವಸತಿ ಇಲಾಖೆಯಲ್ಲಿ ಏನಾದರೂ ಕೆಲಸ ಮಾಡಿದರೆ 10-12 ವರ್ಷಗಳಲ್ಲಿ ಯಾವುದೇ ಸರ್ಕಾರ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಬಂದಾಗ ಸಿದ್ದರಾಮಯ್ಯವರು ಏನು ಮಾತು ಕೊಟ್ಟರು, ಅದೇ ರೀತಿಯಲ್ಲಿ ವಸತಿ ಸಚಿವರು ಆದಮೇಲೆ ಜಮೀರಣ್ಣ 1 ಲಕ್ಷ ಜನಕ್ಕೆ ಮನೆ ಕೊಟ್ಟವ್ರಲ್ರಿ. ನಿಮ್ಗೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲಲ್ರಿ? ಇವತ್ತೆಲ್ಲ ನಾಯಕರುಗಳು ಏನೇನು ನೀವು ವಿರುದ್ಧ ಮಾಡ್ತಾ ಇದ್ರ, ಷಡ್ಯಂತ್ರ ಮಾಡ್ತಾ ಇದ್ರ, ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? 1 ಲಕ್ಷ ಮನೆ 2 ವರ್ಷದಲ್ಲಿ 1 ಲಕ್ಷ ಮನೆಗಳನ್ನ ಕೊಟ್ಟು ಸಾಧನೆ ಮಾಡೋರು ಅಂದರೆ ನಮ್ಮ ಜಮೀರಣ್ಣ. ಆಮೇಲೆ ಇದೇ ರೀತಿ ನಾನು ಹೇಳಿದೆ, ಇವತ್ತು ಚಂದಾಪುರ ಆನೇಕಲ್ಲಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾಡ್ತಾವ್ರೆ. ಅನೇಕ ಸರ್ಕಾರಗಳು ಬಂದೋಯ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಯುವಕರಿಗೆ, ನಿಮಗೆ ಕ್ರೀಡಾಪಟುಗಳಿಗೆ ಕ್ರೀಡಾಂಗಣ ಇರಲಿಲ್ಲ. 1,000 ಕೋಟಿಲಿ ಅದನ್ನು ಅಡಿಗಲ್ಲು ಹಾಕೋದ್ರಲ್ಲ ಜಮೀರಣ್ಣವರು, ಅದು ನಿಮ್ಗೆ ಹೊಟ್ಟೆ ಕಿಚ್ಚು. ಇವತ್ತು ಯಾರು ಜಮೀರಣ್ಣಗೆ ಷಡ್ಯಂತ್ರ ಮಾಡ್ತಾ ಇದ್ದೀರಾ, ನಿಮಗೆ ದೇವರು ಒಂದ್ಸಲಿ ಬುದ್ಧಿ ತೋರಿಸ್ತೇನೆ. ಕೂಡಲೇ ನೀವು ನಮ್ಮ ವರಿಷ್ಠರಲ್ಲಿ ನಾನು ಅವಾಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅವರಿಗೆ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ DCM ಸ್ಥಾನ ಕೊಡಬೇಕು ಅನ್ನೋದೇ ನಮ್ಮ ಕೂಗು. ಥ್ಯಾಂಕ್ ಯು ಸರ್.